ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಮನೆಯವರು ಎಲ್ರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಅದೇ ಥರ ಹೋಗಿ ಸುಮಿತ್ರಂಗೂ ಕೊಡೋದಕ್ಕೆ ಹೋಗ್ತಾಳೆ. ಅವಳು ಇಸ್ಕೊಳೋದೆಲ್ಲ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಅಲ್ಲಿ ಇಟ್ಬಿಡಮ್ಮ, ಅವಳೇ ತೊಗೊತಾಳೆ ಅಂತ ದಶರಥ ಹೇಳ್ತಾನೆ. ಕಾಫಿ ಕಪ್ನ ಅಲ್ಲೇ ಟೇಬಲ್ ಮೇಲೆ ಇಡ್ತಾಳೆ ಶಾರದಾ. ದೀಪು ಜ್ಯೋತಿಕನ್ ರೂಮಿಗೆ ಬರ್ತಾಳೆ. ಬಂದ್ಬಿಟ್ಟು ಅವನು, ದೀಪು ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ, ಏನಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ. ಏನು ತಂದಿದ್ದೀರಾ ಆಂಟಿ ಅಂತ ಕೇಳ್ತಾ ಇರ್ತಾಳೆ. ಆವಾಗ, ನೋಡು ನಿನಗೋಸ್ಕರ ನಾನು ಹೊಸ ಯೂನಿಫಾರ್ಮ್ ತಗೊಬಂದಿದ್ದೀನಿ ಅಂತ ತೋರಿಸ್ತಾ ಇರ್ತಾಳೆ. ಹೊಸ ಯೂನಿಫಾರ್ಮ್ ತುಂಬ ಚೆನ್ನಾಗಿದೆ, ನನಗೋಸ್ಕರ ತಂದ್ರೆ ಅಂತ ಕೇಳ್ತಾ ಇರ್ತಾಳೆ. ಹೌದು, ನಿನಗೋಸ್ಕರ ನಿಮ್ಮ ಸ್ಕೂಲಲ್ಲೇ ಮಾತಾಡ್ಬಿಟ್ಟು ತೊಗೊಂಬಂತೆ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಮ್ಮ ಸ್ಕೂಲಲ್ಲಿ ಹೇಳಿದರು ಹೊಸ ಯೂನಿಫಾರ್ಮ್ ಹಾಕೋಬೇಕು ಅಂತ. ನಾನು ಇದೇ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ದೀಪು, ಇವತ್ತು ನಾನೇ ನಿನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಇವಾಗ, ಬೇಡ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರೆ, ನಮ್ಮ ಅಪ್ಪ ಡೈಲಿ ಕರ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ತಿರ್ತಾಳೆ. ಇವತ್ತು ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳ್ತಾಳೆ. ಆಯಿತು, ನಾನು ಬೇಗ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ದೀಪು ರೆಡಿ ಆಗೋದಕ್ಕೆ ಅಂತ ರೂಮಿಗೆ ಹೋಗ್ತಾಳೆ. ದೀಪು ರೆಡಿ ಆಗ್ಬಿಟ್ಟು ಆಚೆಗೆ ಬರ್ತಾಳೆ. ಆವಾಗ ಶಾರದಾ ಮತ್ತು ಸಿದ್ದು ಇಬ್ಬರೂ, ಅವಳದು ಯೂನಿಫಾರ್ಮು ತುಂಬ ಹಳೇದಾಯಿತು ಅಲ್ವಾ ಶಾರದವ್ರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಾಗ, ಹೌದು, ಇದನ್ನು ವಾಶ್ ಮಾಡ್ಕೊಂಬರಕ್ಕೆ ಆರಾಕಿದೆ, ಎಲ್ಲ ರೆಡಿ ಆಗಿದೆ, ಇವಾಗ ಅವಳಿಗೆ ರೆಡಿ ಮಾಡಬೇಕು, ಎಲ್ಲೋಗಿದ್ದಾಳೆ ಅಂತಲೇ ಕಾಣಿಸ್ತಾ ಇಲ್ಲ, ಆಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅವಳು ಯೂನಿಫಾರ್ಮ್ ಹಾಕ್ಸೋದಕ್ಕೆ ಅಂತ ಬರಬೇಕು ಅನ್ನೋಷ್ಟರಲ್ಲಿ ದೀಪು ಆಲ್ರೆಡಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿರ್ತಾಳೆ. ಇದ್ಯಾವುದೇ ದೀಪು, ಇದು ಇನ್ನೊಂದು ಯೂನಿಫಾರ್ಮ್ ಹಾಕ್ಕೊಂಡಿದ್ಯಾ, ನಿನ್ನ ಯೂನಿಫಾರ್ಮ್ ನನ್ನ ಕೈಯಲ್ಲೇ ಇದೆಯಲ್ಲ ಅಂತ ಹೇಳ್ತಿರ್ತಾಳೆ. ದೀಪು, ಈ ಯೂನಿಫಾರ್ಮಾ, ಇದು ನೋಡು ಎಷ್ಟು ಕೊಳೆಯಾಗಿದೆ, ಇದನ್ನು ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಆಡ್ಕೊತಾರೆ, ನಾನು ಈ ಯೂನಿಫಾರ್ಮ್ ನಾನು ಹಾಕ್ಕೊಳ್ಳೋದಿಲ್ಲಪ್ಪ, ನನಗೆ ನೋಡು ನಾನು ಹೊಸ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, ಇದನ್ನು ನನಗೆ ಜ್ಯೋತಿಕಾ ಆಂಟಿ ಕೊಡಿಸಿದ್ರು ಅಂತ ಹೇಳ್ತಾಳೆ. ಟೈಮ್ ಲೇಟ್ ಆಯಿತು, ಬಾ ಹೋಗೋಣ ದೀಪು ಅಂತ ಕರೀತಾಳೆ. ಅವಾಗ, ಅಮ್ಮ ನಾನು ಸ್ಕೂಲ್ಗೆ ಜ್ಯೋತಿಕಾ ಆಂಟಿ ಜೊತೆನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೀಪು ಜ್ಯೋತಿಕನ ಜೊತೆ ಹೋಗ್ತಾ ಇರ್ತಾಳೆ. ಜ್ಯೋತಿಕಾ ಶಾರದನ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಶಾರದಂಗೆ ತುಂಬ ಕೋಪ ಬರ್ತಾ ಇರತ್ತೆ. ಶಾರದವ್ರೆ, ದೀಪುನ ಹಿಂಗೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ. ಈ ಜ್ಯೋತಿಕಾ ದೀಪುನ ಯೂಸ್ ಮಾಡ್ಕೊಂಡು ಏನೋ ಮಾಡಬೇಕು ಅಂತ ಹೊಟ್ಟಿದ್ದಾಳೆ. ದಿನೇ ದಿನೇ ಅವಳ ಜೊತೆ ತುಂಬ ಕ್ಲೋಸ್ ಆಗ್ತಾ ಇದ್ದಾಳೆ. ನನಗೆ ದೀಪು ಅವಳ ಜೊತೆ ನಡ್ಕೊತಾ ಇರೋ ರೀತಿ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಾಯಿದೆ ಅಂತ ಹೇಳ್ತಿರ್ತಾನೆ. ಏನೂ ಆಗೋದಿಲ್ಲ, ನೀವು ತಲೆ ಕೆಡ್ಸ್ಕೊಂಬೇಡಿ ಸರ್, ದೀಪುನ ನಾನು ವಿಚಾರಿಸ್ಕೊತೀನಿ, ಅವಳು ಸ್ಕೂಲ್ ಮುಗಿಸ್ಕೊಂಬರ್ಲಿ, ನಾನು ಆಮೇಲೆ ವಿಚಾರಿಸ್ಕೊತೀನಿ ಅವಳನ್ನ ಅಂತ ಹೇಳ್ತಾ ಇರ್ತಾಳೆ. ಜ್ಯೋತಿಕಾ ನಡ್ಕೊತಾ ಇರೋ ರೀತಿನ ನೋಡ್ಬಿಟ್ಟು ಸುಮಿತ್ರ ಹೇಳ್ತಾಳೆ, ನೋಡಿದ್ರ ರೀ ನಮ್ಮ ಮಗಳಿಗೆ ಎಷ್ಟು ಒಳ್ಳೆ ಪ್ರೀತಿ ಇದೆ, ದೀಪುನ ಅವಳೇನೆ ಹೋಗಿ ಹೊಸ ಯೂನಿಫಾರ್ಮ್ನ ತಗೊಬಂದು ಅವಳೇ ಹಾಕಿಸಿ ಇವತ್ತು ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗಳು, ಈ ಶಾರದನ ಮಗಳಿಗೆ ಎಲ್ಲ ಒಳ್ಳೇದನ್ನೇ ಮಾಡೋದಕ್ಕೆ ಅಂತ ಹೋಗ್ತಾಳೆ, ಎಲ್ರಿಗೂ ಒಳ್ಳೇದೇ ಮಾಡೋದಕ್ಕೆ ಹೋಗ್ತಾಳೆ. ಆದರೆ ಅವಳು ಒಳ್ಳೆ ಮನಸ್ಸನ್ನು ಇವ್ರು ಯಾರೂ ಅರ್ಥ ಮಾಡ್ಕೊಳೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ಲು, ಇವರು ಇಬ್ರಿಗೂ ಏನಕ್ಕೆ ನನ್ನ ಮಗಳು ಬೆಲೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಗ ದಶರಥ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ, ಇವಳು ನಮ್ಮ ನಿಜವಾದ ಮಗಳು ಅಲ್ವೇ ಅಲ್ಲ ಸುಮಿತ್ರ, ನಾನು ನಿನಗೆ ಯಾವ ಥರ ಹೇಳಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನಿನ್ಗೆ ಹೇಳೋದಕ್ಕೆ ಹೋದರೆ ಅದಕ್ಕೆ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ. ಆದಷ್ಟು ಬೇಗ ನಿನಗೆ ಈ ಜ್ಯೋತಿಕಾ ನಮ್ಮ ಮಗಳಲ್ಲ ಅನ್ನೋ ವಿಷಯನ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಮುಂದೆ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ರೀ, ನಾನೇನಾರು ಹೇಳಿದ್ದು ನಮ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅವನು ಅವನದೇ ಆದ ಪ್ರಪಂಚದಲ್ಲಿ ಇರ್ತಾನೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಸುಮಿತ್ರ ಕೇಳ್ತಾಳೆ. ಅವಾಗ ಅದನ್ನೇ ಅವರು ಜೋಯಿಸರು ಏನಕ್ಕೆ ಆ ಥರ ಹೇಳಿದ್ರು, ಈ ಜಾತಕ ಹಂಗಾದ್ರೆ ನಮ್ಮ ಮಗಳದಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅದನ್ನು ನಾವೇ ಬರ್ಸ್ಕೊ ಬಂದಿದ್ದಲ್ವ ರೀ, ಇದು ನಮ್ಮ ಮಗಳು ಜಾತಕನೇ ಅಂತ ಹೇಳ್ತಿರ್ತಾಳೆ. ಹಂಗಾದ್ರೆ ನನ್ನ ಮಗಳು ನಿಜವಾದ ಮಗಳು ಎಲ್ಲಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೆ, ಅವಳು ಚೆನ್ನಾಗಿದ್ದಾಳೋ ಏನೋ, ಅವಳಿಗೆ ಮದುವೆ ಆಗಿದ್ರೆ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿದಾನ ಅಂತ ದಶರಥ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಆದಷ್ಟು ಬೇಗ ನಮ್ಮ ಮಗಳಿಗೆ ಇನ್ನೊಂದು ಮದುವೆ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅವಳು ಇದೇ ಚಿಂತೆಯಲ್ಲಿ ಅವಳ ಮನಸ್ಸನ್ನು ಹಾಳು ಮಾಡ್ಕೊತಾಳೆ, ಅವಳಿಗೆ ಆದಷ್ಟು ಬೇಗ ಒಳ್ಳೆ ಗಂಡನ ಹುಡುಕೋಣ ಅಂತ ಹೇಳ್ತಾ ಇರ್ತಾಳೆ. ಆವಾಗ, ಆಯಿತು, ನಾನು ನನಗೂ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಹೇಳ್ತೀನಿ, ಆದಷ್ಟು ಬೇಗ ಅವಳಿಗೆ ಒಳ್ಳೆ ಗಂಡನ ಹುಡುಕ್ಬಿಟ್ಟು ಮದುವೆ ಮಾಡೋಣ ಅಂತ ದಶರಥ ಹೇಳ್ತಾ ಇರ್ತಾನೆ. ಹೀಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಜ್ಯೋತಿಕಾ ದೀಪುನ ಯೂಸ್ ಮಾಡಿಕೊಂಡು ದೀಪುನ ಅವ್ರ ಅಪ್ಪ ಅಮ್ಮನ ವಿರುದ್ಧ ಎತ್ಕಟ್ಟಿ ಅವರಿಬ್ರಿಗೂ ಮನಸ್ತಾಪ ತಂದು ಅವಳನ್ನ ಅವರಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳನ್ನ ಅವರಿಂದ ದೂರ ಮಾಡೋದ್ರಿಂದ ಶಾರದಾ ಮತ್ತು ಸಿದ್ದು ಇಬ್ಬರು ದೂರ ಆಗ್ತಾರೆ. ಅವರಿಬ್ಬರು ದೂರ ಆದರೆ ಸಿದ್ದು ನನಗೆ ಸಿಗ್ತಾನೆ ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡಿರ್ತಾಳೆ. ಆದರೆ ಈ ಥರ ಮಾಡ್ತಿರೋದು ತಪ್ಪು. ಆ ದೀಪುನ ಏನೇ ಪಲ್ಟಿ ಹೊಡೆದ್ರೂ ಇವಳು ಶಾರದನಿಂದ ದೂರ ಮಾಡೋದಕ್ಕಾಗೋದಿಲ್ಲ. ಅಮ್ಮ ಮಗಳು ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಇವಳು ಹೋಗ್ತಿರೋ ದಾರಿ ಸರಿನಾ?
ಪಾರಿಜಾತ ಜ್ಯೋತಿಕನ್ ಫೋನಿಂದ ಆ ರೋಹನ್ದು ಫೋನ್ ನಂಬರ್ನ ತಗೊಂಡಿದ್ದಾಳೆ. ಜ್ಯೋತಿಕಂಗೆ ಗೊತ್ತಿಲ್ಲದೇನೆ ಈಗ ರೋಹನ್ನ ಹೋಗಿ ಪಾರಿಜಾತ ಮೀಟ್ ಮಾಡಿ ಪಾಲಕ್ಷನ್ ಬಗ್ಗೆ ವಿಷಯನ ತಿಳ್ಕೊತಾಳ. ಅದರಿಂದ ಜ್ಯೋತಿಕನ್ ರಿಯಲ್ ಫೇಸ್ ಏನಾದ್ರೂ ಪಾರಿಜಾತಂಗೆ ಅರ್ಥ ಆಗತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.